ಮುಖ್ಯಮಂತ್ರಿ ಮತ್ತು ಹೆಚ್ಚುವರಿ DCM ಏನು ಬೇಡಿಕೆ ಇಟ್ಟಿದ್ದಾರೆ ಈ ನಾಡಿನ ಜನತೆಗೆ ಅನ್ನಿಸ್ತಾ ಇದೆ. ಬಹುಶಃ 3 ಜನ DCM ಮಾಡಬೇಕಂತೇಳಿ ಸಿದ್ದರಾಮಯ್ಯನವರ ಪರವಾದಂಥ ಇರುವಂಥ ಕೆಲವು ಸಚಿವರು ಮೊಟ್ಟ ಮೊದಲಿಗೆ ಅವರು ಹೇಳಿದರು. ಇನ್ನೊಂದೆಡೆಗೆ DCMಗೆ ಸಂಬಂಧಪಟ್ಟಂಥ ಒಕ್ಕಲಿಗ ಸಮುದಾಯದ ಮತ್ತೊಬ್ಬ ಸ್ವಾಮೀಜಿಯವರು DK ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಭಾಳ ಶ್ರಮಪಟ್ಟಿದ್ದಾರೆ, ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಮಾತನ್ನು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇರುವಂಥ ಸಮಾರಂಭದಲ್ಲೇ ಹೇಳಿರುವಂಥದ್ದು ಒಂದು ವಿಪರ್ಯಾಸ. ಇಂಥ ಸಂದರ್ಭದಲ್ಲಿ ಬಹುಶಃ ಅದನ್ನು ಹೈಕಮಾಂಡ್ ಭಾಳ ಉದಾಸೀನವನ್ನು ತೆಗೆದುಕೊಳ್ಳದೆ ಆ ಕಾರ್ಯ ಮಾಡಬೇಕು. ಏನಾದರೂ ರಾಜ್ಯದಲ್ಲಿ ಬದಲಾವಣೆ ಮಾಡುವಂಥ ಸಂದರ್ಭ ಬಂದಾಗ ಹಿಂದಿನ ಚುನಾವಣೆಯಲ್ಲಿ ಬಹುಸಂಖ್ಯಾತರಾದಂಥ ವೀರಶೈವ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ವೀರಶೈವ ಲಿಂಗಾಯತ ಸಮುದಾಯದ ಕೊಡುಗೆಯನ್ನು ಭಾಳ ಉದಾಸೀನವಾಗಿ ಸರ್ಕಾರದ ಮುಖ್ಯಸ್ಥರು ಕಾಣಬಾರ್ದು. ಈ ಭಾಗದಲ್ಲಿ ವೀರೇಂದ್ರ ಪಾಟೀಲರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಮಧ್ಯಂತರದಲ್ಲೇ ಅವರನ್ನು ಆ ಸ್ಥಾನದಿಂದ ಕೆಳಗಿಳಿಸಿ ಬೇರೆ ವ್ಯವಸ್ಥೆ ಕಲ್ಪಿಸಿದ್ದು ಕೂಡ ಸಮಾಜದ ಜನರ ಮೇಲೆ ಭಾಳ ದುಷ್ಪರಿಣಾಮ ಬೀರಿತ್ತು. ಆದರೆ ಕಾಲಮಾನ ಸರಿದು ಹೋದ ನಂತರದಲ್ಲಿ BJP ಒಂದು ಆಡಳಿತದಿಂದ ಬೇಸತ್ತ ಜನ ಮತ್ತೆ ಕಾಂಗ್ರೆಸ್ಸಿಗೆ ತಮ್ಮ ಒಲವನ್ನು ತೋರಿದರು. ಅವರ ಭಾವನೆಗೆ ತಕ್ಕಂತೆ ವೀರಶೈವ ಲಿಂಗಾಯತ ಸಮುದಾಯವು ಕೂಡ ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿತು. ಹೀಗಾಗಿ ಹೆಚ್ಚು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನೇಕ ರಾಜಕೀಯ ಧುರೀಣರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿ ಬಂದಿರುವಂಥದ್ದು ಹೆಚ್ಚಿನ ಬಲ ತಂದುಕೊಟ್ಟಿದೆ. ಇಂಥ ಸಂದರ್ಭದಲ್ಲಿ ಎಲ್ಲವನ್ನು ಅಮೂಲಾಗ್ರವಾಗಿ ಬದಲಾವಣೆ ಮಾಡುವಂಥ ಸಂದರ್ಭ ಬಂದಾಗ ವೀರಶೈವ ಲಿಂಗಾಯತ ಸಮುದಾಯದ ಮತ್ತೊಬ್ಬ ನಾಯಕರಿಗೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಯಾಕೆ ಕೊಡಬಾರ್ದು ಅನ್ನುವಂಥ ಒಂದು ಧ್ವನಿ ಕೆಲವು ಮಠಾಧೀಶರಿಂದ ಬರ್ತಾ ಇದೆ. ಕೊನೆಗೆ ಮುಖ್ಯಮಂತ್ರಿ ಕೊಡಲಿಕ್ಕೆ ಸಾಧ್ಯ ಆಗದೇ ಇದ್ದ ಪಕ್ಷದಲ್ಲಿ ಉಪಮುಖ್ಯಮಂತ್ರಿಯನ್ನಾದರೂ ಪರಿಗಣಿಸಬೇಕು ಮತ್ತು ಸಚಿವ ಸಂಪುಟದಲ್ಲಿ ಬಹುಶಃ ಹೆಸರಿಗೆ ಮಾತ್ರ ವೀರಶೈವರಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ ಹೊರತು ಒಂದು ಶ್ರೇಷ್ಠವಾದಂಥ ಉನ್ನತವಾದಂಥ ಅಧಿಕಾರ ಇರುವಂಥ ಒಂದು ಸಚಿವ ಖಾತೆಗಳನ್ನು ಕೊಡಲಾರದೇ ಇರುವಂಥದ್ದು ಈ ನಾಡಿನ ಎಲ್ಲ ಜನತೆಗೆ ಗೊತ್ತಿದೆ. ಹಾಗಾಗಬಾರ್ದು ಅನ್ನುವಂಥದ್ದೇ ಒಂದು ಉದ್ದೇಶ. ಮೇಲಾಗಿ ಧರ್ಮಪೀಠಗಳು ರಾಜಕೀಯವಾಗಿ ಮಾತನಾಡುವಂಥ ಒಂದು ವ್ಯವಸ್ಥೆ ಅಷ್ಟು ಸರಿಯಾದಂಥದ್ದಲ್ಲ. ಆದರೂ ಸಮಾಜದ ಸ್ವಾಸ್ಥ್ಯ ಕೆಡುವಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಮಾತನಾಡಿದರೆ ತಪ್ಪಾಗಲಾರ್ದು ಅನ್ನುವಂಥ ಉದ್ದೇಶದಿಂದ ಈ ಕೆಲವು ವಿಚಾರಗಳನ್ನು ಇಲ್ಲಿ ಹೇಳಬೇಕಾಗ್ತಾ ಇದೆ. ಆದರೆ ಅಧಿಕಾರ ಹಿಡಿದಂಥ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಿದೆ ಒಂದು ಗಟ್ಟಿ ನಿರ್ಧಾರವನ್ನು ಕೈಗೊಂಡು ಇಂಥ ಬೆಳವಣಿಗೆಗಳಿಗೆ ತಡೆ ಹಿಡಿದ್ರೆ ರಾಜ್ಯದ ಜನತೆಗೆ ಒಳ್ಳೆಯದು ಮಾಡಲಿಕ್ಕೆ ಸಾಧ್ಯ ಆದೀತು. ಇಲ್ಲದೇ ಇದ್ದರೆ ಅವರವರಲ್ಲೇ ಕಚ್ಚಾಟ ಆಗಿ ಆಡಳಿತ ವ್ಯವಸ್ಥೆ ಮೇಲೆ ದುಷ್ಪರಿಣಾಮ ಬೀರಿ ಪ್ರಗತಿಯ ಕಾರ್ಯಗಳು ಕುಂಠಿತ ಆಗ್ತಾವನ್ನುವಂಥ ಒಂದು ಆತಂಕ ನಮ್ಮನ್ನು ಮೊದಲು ಮಾಡಿ ಅನೇಕ ಜನರಿಗೆ ಕಾಡ್ತಾ ಇದೆ. ಹಾಗಾಗದಿರಲಿ ಅನ್ನೋದೇ ನಮ್ಮ ಅಭಿಲಾಳದ ಆಶಯವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.